ಬೀಳುತ್ತೆ. ಒಂದು ಏರಿಯಾದು ಬೆಳೆಯಂಗಿಲ್ಲ. ಒಂದು ಏರಿಯಾ ಅಂದರೆ ಹೆಗಡೆ ನಗರ ಇದೇ ರಿಂಗ್ ರೋಡ್ನಾಗ ಇತ್ತು. 450 ಕುಟುಂಬಗಳು ಇತ್ತು. 450 ಕುಟುಂಬಗಳು ಅಂದರೆ ಒಂದೊಂದು ಮನೆಯಾದಾಗ 4, 3, 5 ಟೋಟಲ್ನಾಗ ಒಂದು 3,500 ಓಟ್ಗಳು ಇದೆ. ಅವರೆಲ್ಲರೂ ರುಚಿಗಿಟ್ಟಿದ್ದಾರೆ. ನಮಗೆ ಎಷ್ಟು ಸಲ ನಿಮಗೆ ಪ್ರತಿಯೊಂದು ಚುನಾವಣೆ ಬಂದಾಗ ನಮಗೆ ಮನೆ ಮಾಡಿಕೊಡ್ತೀವಿ ಅಂತ ಇಲ್ಲಿಂದ ಮನೆ ತೆಗ್ದಾರ. ಅಲ್ಲಿಗೆ ಹೋಗಿ ಬೇರೆ ಕಡೆ ಕೊಟ್ಟಾರ. ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಾರ, ಇಲ್ಲ ಅನ್ನಂಗಿಲ್ಲ. ಈಗ ಐತಲ್ಲ, ನೀವು ಅಲ್ಲಿ ಹೋಗಿ ಇರ್ರಿ, ಆಮೇಲೆ ನಿಮಗೆ ಮನೆ ಮಾಡಿಕೊಡ್ತೀವಿ ಒಂದು 3 ತಿಂಗಳ 4 ತಿಂಗಳಾದಾಗ ಅಂತ ಹೇಳಿದರು. ಆ ಭರೋಸೆದಾಗ ಎಲ್ಲರೂ ಇಲ್ಲಿಂದ ಜನ ಹೋಗಿದ ಮೇಲೆ ಮತ್ತೆ ಅವ್ರು ತಿರುಗ ಬಂದೇ ಇಲ್ಲ ನಮ್ಮ ಕಡೆ. 450 ಕುಟುಂಬಗಳು ಇವತ್ತೈತಲ್ಲ ಬೇವರ್ಸಿಯಾಗಿ ತಿರುಗ್ತದಾರ. ಯಾವ್ದು ಎಲ್ಲೇನು ಅದಾರ ಅಂತಲೇ ಗೊತ್ತಿಲ್ಲ. ಆ ಥರದ್ದು ಆಗ್ಯಾರ. ಎಲ್ಲರೂ ಸಿಟ್ಟಾಗಿ ನಾವು ಓಟೇ ಮಾಡಲ್ಲ ಅಂತದಾರ. ಈಗ ಗೆಲ್ಲಕ್ಕೆ ಸೋಲಕ್ಕೆ ಒಂದು ಓಟ್ ಸಾಕಾಗ್ತೈತಿ, 1000 ಬೇಕಾಗಿಲ್ಲ. ಅದೇ ನಾನೇ ಓಟ್ ಹಾಕಲ್ಲ ಅಂತಿದ್ದೀನಿ ಈಗ. ಅಂದರೆ ನೋಟಾ ಓಟ್ ಹಾಕ್ತೀರಾ? ಸರಿ, ನೋಟಾನೇ ಹಾಕ್ತೀನಿ. ಯಾಕಂದರೆ ನಮಗೆ ಅಷ್ಟು ಹೊಟ್ಟೆ ಉರಿಸ್ತದಾರ. ಅವ್ರಿಗೆ ನಮ್ಮ ಶಾಪ ತಟ್ತಿದ್ದೀವಿ ಸರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. BJP ಪಕ್ಷ ಅಂತ ಹೇಳ್ತಾರ, ನಾವು ಹೇಳ್ತಾರದೇ ಕಾಂಗ್ರೆಸ್ಸೇ. ಯಾಕಂದರೆ ಕಾಂಗ್ರೆಸ್ಸಿಗೆ ನಾವು ನಂಬಿದ್ದೀವಿ. ಆ ಕಾಂಗ್ರೆಸ್ನವ್ರು ನಮಗೆ ಸಾಥ್ ಕೊಟ್ಟಿಲ್ಲ, ನಾವು ಕೈ ಬಿಡ್ತಾಯಿದ್ದೀವಿ. ಅಂದರೆ ದಾವಣಗೆರೆಯಲ್ಲಿ 2023 ಚುನಾವಣೆಯಲ್ಲಿ ಎಲ್ಲರೂ ಕೈ ಹಿಡ್ದಿದ್ರಿ ಕಾಂಗ್ರೆಸ್ ಪಕ್ಷದ್ದು. ಈ ಸಲ ಕೈ ಬಿಡ್ತೀವಿ ಮತ್ತು ಪಾಠ ಕಲಿಸ್ತೀವಿ. ಹೌದು, ಇಂಥದ್ದು ನನ್ನಂಥ ಎಷ್ಟೋ ಜನ ಒಟ್ಟಿ ಉಳಿಸ್ಕೊಂಡಾರ. ಯಾಕಂದರೆ ಈಗ ಎಷ್ಟೋ ಜನ ಆಯ್ತಲ್ಲ, ನಮಗೆ ಈ ಕೆಲಸ ಮಾಡಿಕೊಡ್ರಿ ಆ ಕೆಲಸ ಮಾಡಿಕೊಡ್ರಿ ಅಂದರೆ ಎಷ್ಟೋ ಜನ ಕೆಲಸ ಮಾಡಿಕೊಟ್ಟಿಲ್ಲ. ಬರೀ ಅಂಥ ಜನ ಇವತ್ತು ರೊಚ್ಚಕ್ಕೆ ಬಿಟ್ಟಿದ್ರೆ ಅವ್ರು ಸೋಲೋದು ಗ್ಯಾರಂಟಿ. ನಿಮ್ಮ ಅಲ್ಪಸಂಖ್ಯಾತ ಮುಖಂಡ್ರೆ ಸಾದಿಕ್ ಪೈಲ್ವಾನ್ ಅವರು ಕಣದಲ್ಲಿ ಇದ್ದರು, ಈಗಲೂ ಇದ್ದಾರೆ. ಆದರೆ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ತೀವಿ ಅಂತಿದ್ದಾರೆ ಅವರು. ನಾವಂತೂ ನಮ್ಮ ಅಲ್ಪಸಂಖ್ಯಾತರು ಮುಖಂಡ ಅಂತ ಅವರಿಗೆ ನೋಡಿದ್ದಿಲ್ಲ. ಈ ಬಾರಿ ಅವರಾಗಿ ಅಲ್ಲ, ಜನನ ಅವ್ರ ವಿರುದ್ಧಾಗೆ, ಕಾಂಗ್ರೆಸ್ ವಿರೋಧ ಬೇಡ, ಹೋಗಪ್ಪ ನೀವು ನಿಂತ್ಕೊಳ್ರಿ, ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದರು. ನಮ್ಮ ಅಧ್ಯಕ್ಷನಲ್ಲ ಅವರು. ಹೇಳ್ಬೇಕಂದ್ರೆ ಅಧ್ಯಕ್ಷ ಮಾಡಿದ ಅವ್ರದ್ದು ಈ ಬಾರಿ ಇತ್ತು, ಅವ್ರು ಕಳ್ಕೊಂಡ್ರು. ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ. ಇಂಡಿಪೆಂಡೆಂಟ್ ಇನ್ನೂ ಕಣದಲ್ಲಿರೋರು ಅವ್ರು ಜಾಸ್ತಿ ಓಟ್ ತೊಗೋಬೋದು ಅನ್ಸುತ್ತೆ. ನೋಡ್ತಾರೆ ಅವ್ರ ಮಾತಿನಾಗ, ಅವರು ಒಳ್ಳೆತನಕ್ಕೆ ನೋಡಿ ಜನ ಈಗ. ಯಾಕಂದರೆ ಎಲ್ಲ ಬುದ್ಧಿವಂತ ಆಗಿದ್ದಾರೆ. ಈಗ ಹಳೆ ಜನರಂತೂ ಅವರಿಗೆ ಬದಲಾಗಿ ಆಗಲ್ಲ. ನಾವು ಹಳೆಯಿಂದ ಕಾಂಗ್ರೆಸ್ ಹಾಕಿದ್ದೀವಪ್ಪ, ಕಾಂಗ್ರೆಸ್ಸಿಗೆ ಹಾಕ್ತಿದ್ದೀವಿ ಅಂತ ಹೇಳ್ತಾರೆ. ಈಗ ಹೊಸ ಜನ್ರೇಷನ್ಗೆ ಅವ್ರು ಏನು ಹೇಳ್ತಾರೆ, ಹೊಸ ವೋಟರ್ಸ್ ಅದಾರಲ್ಲ, ಅವರಿಗೆ ಅವ್ರು ಹೆಂಗೆ ಮಾಡ್ತಾರೆ, ಅವರಿಗೆ ಎಲ್ಲ ಬೇಡಿಕೆ ಇರ್ತೈತಿ. ನಾವು ಹಿಂಗೆ ಆಗಬೇಕು, ನಾವು ಹಂಗೆ ಆಗಬೇಕು, ನಮ್ಮ ಏರಿಯಾ ಚೆನ್ನಾಗಾಗಬೇಕು, ಇಲ್ಲಿ ಆಸ್ಪತ್ರೆ ಆಗಬೇಕು, ನಮಗೆ ಕಾಲೇಜ್ ಆಗಬೇಕು ಅಂಥ ಹೊಸ ಜನರಿಗೆ ಇವ್ರು ಏನು ಹೇಳ್ತಾರೆ, ಬರೀ ಆಶ್ವಾಸನೆ ಕೊಡ್ತಾರ. ಒಂದು ಚುನಾವಣೆ 5 ವರ್ಷದ್ದು ಒಂದು ಎಂಥ ಕೆಲಸ ಮಾಡಬೇಕು ಸರ್ಕಾರ ಅಂದರೆ ಅದು 100 ವರ್ಷ ಆದ್ರೂ ಮರಿಬಾರ್ದು. ಅಂಥ ಕೆಲಸ ಅವರು ಮಾಡಿ ಬಿಟ್ಟು ಹೋಗಬೇಕು. ಮತ್ತು ಯಾರು ನಂದೇ ಅಂತ ಹೇಳ್ತಿಲ್ಲ, ನಾನು ಒಂದು 5 ವರ್ಷದಲ್ಲಿ ನಾನು ಎಲೆಕ್ಷನ್ ಇದು ಮಾಡ್ತೀನಿ ಅಂದರೆ ಅದು ಒಂದು ಹೊಸದು ಏನಾದ್ರು ಮಾಡಿ ನಾನು ಬಿಟ್ಕೊಡ್ಬೇಕು. ಅದು ಬರೀ ನಾನೇ ಮಾಡಿದ್ದೀನಿ, ಅದು ಮತ್ತೆ ನಾನೇ ಮಾಡ್ತೇನೆ ಅಂತ ಅದು ಅಲ್ಲ. ಮತ್ತೆ ಒಬ್ಬರಿಗೆ ಬಿಟ್ಕೊಟ್ಟು ನೀನು ಅದಕ್ಕಿಂತ ಒಳ್ಳೇದು ಮಾಡಪ್ಪ ಅಂತ ಹೇಳೋದು ಅವ್ರದ್ದು ಧರ್ಮ ಇರ್ತೈತಿ. ಅದು ನಾನೇ ಮಾಡ್ತೀನಿ ಅನ್ನೋದು ತಪ್ಪು ಅಂತ ನನ್ನ ಅನಿಸಿಕೆ. ಈಗ 2.5 ವರ್ಷಕ್ಕೆ ಇನ್ನೊಂದ್ಸಲಿ ಎಲೆಕ್ಷನ್ ಬರ್ತದೆ, ಅವಾಗ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಕೊಳ್ಳೇಬೇಕಾಗ್ತೈತಿ. ಇದೂ ಐತಲ್ಲ, ಇದು ನಮಗೆ ಬೇಕಂತ ಹೇಳಿದಾರಲ್ಲ, ಇದು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ ಹೇಳ್ತಾನೆ. ಯಾಕಂದರೆ ಅಲ್ಲಿ ವರ್ಷದಿಂದ ನಡ್ಕೊಂಡು ಬಂದೈತಿ, ಯಾರ ಮನೆಯಾಗ ತಿರ್ಕೊಂತಿದ್ದೆ ಅವ್ರಿಗೆ ಸೀಟ್ ಕೊಡಬೇಕು ಅಂತ ಅವ್ರು ಕೇಳಿದ್ರದ್ದು ತಪ್ಪೇನಿಲ್ಲ. ಆದರೂ ಆಯ್ತಲ್ಲ, ಅವರೇ ಆತಪ್ಪ ನಮ್ಮ ಮನ್ಯಾಗ ಇಬ್ಬರು ಅದಾರ, ಈ ಸರ್ತಿ ಅವರಿಗೆ ಬಿಟ್ಟು ಕೊಡೋಣ ಅಂತ ಹೇಳಿದರೆ ಅವ್ರಿಗಿಂತ ದೊಡ್ಡವ್ರು ಯಾರು ಆಗ್ತಿದ್ದಿಲ್ಲ ಅಂತ ನನ್ನ ಅಭಿಪ್ರಾಯ. ಎಲೆಕ್ಷನ್ ಇನ್ನೇನು ಹತ್ರ ಇದೆ, ಎಲ್ಲ ರೆಡಿ ಆಗ್ತಾಯಿದೆ. ಎಲೆಕ್ಷನ್ ಪ್ರಚಾರಕ್ಕೆಲ್ಲ ಇನ್ನೂ ಪ್ರಚಾರ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ ಆಗ್ತಿದೆ. ಅದೇ ಹೇಳ್ತಾ ಇರೋದು, ಯಾರ್ದು
ಮನಸ್ಸು ನೋಯಿಸ್ಬಾರ್ದು, ಯಾರ್ದು ಶಾಪ ತಗೋಬಾರ್ದು ಅಂತ ಎಂಥದ ಪ್ರಪಂಚದಲ್ಲಿ ಭಾಳ ನಮ್ಮನೆ ಜನ ಅದಾರ. ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಯಾರ್ದು ಕೆಡಿಸ್ಬಾರ್ದು. ನಮಗೆ ನೋಡ್ರಿ ಹೆಗ್ಡೆ ನಗರದವರಿಗೆ ಎಷ್ಟೇ ಮೋಸ ಮಾಡಿದಾರಂತ ಹೇಳಿದರೆ ನಿಂತ ಕಾಲದಾಗ ನಮಗೆ ಒಂದು 3 ತಿಂಗಳ ಟೈಮ್ ಕೊಟ್ಟಿಲ್ಲ. ಅದೇ ಐತಲ್ಲ ಈಗ ನೋಡ್ರಿ, ಆಶ್ರಯಜನ್ಯ ಮನೆ ನಾವು 5,000 ಮಾಡಿದ್ದೀವಿ ಅಂತ ಹೇಳಿದಾರಲ್ಲ, ಒಂದು 5 ತಿಂಗಳ ಒಳಗೆ ಅವರಿಗೆ 40 ವರ್ಷದಿಂದ ಅದಾರ ಅಲ್ಲಿ ವಾಸ ಆಗಿ ಅದೇ ಹೆಗ್ಡೆ ನಗರದಾಗ ಅವ್ರು ನೀರು ಚಲ್ಲೆ ಎಷ್ಟು ಕೆಟ್ಟ ಇದ್ರಾಗಿದ್ದು ನಾವು ಒಳ್ಳೇದವ್ರಿಗೆ ಮಾಡಬೇಕು, ಒಳ್ಳೆ ಮನೆ ಕಟ್ಟಿ ಅವ್ರಿಗೆ ಕಳಿಸ್ಬೇಕು ಅಂತ ಅವರು ಅವರು ಮಾಡಬೇಕಾಗಿತ್ತು. ನಮಗೆ ಲೀಡ್ರ್ ಆಗಲಿ ಅವರು ಸರ್ಕಾರದವರು ಆಗಲಿ ಒಳ್ಳೇದು ಮಾಡಬೇಕಾಗಿತ್ತು, ಆದರೆ ಅವರು ಒಳ್ಳೇದು ಮಾಡಿಲ್ಲ. ಇದ್ರಾಗ ಯಾರೋ ಒಬ್ಬರದು ಶಾಪ ತಟ್ತಿದೆ ಅಂತ ನನಗೆ ಅನ್ನಿಸ್ತೈತೆ. ಥ್ಯಾಂಕ್ ಯು ಸರ್.